ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಕಂಟಿ, ಮಹಿ ಮತ್ತು ಮುತ್ತು 3 ಜನ ಹರಿನ ಹುಡ್ಕೊಂಡು ಬರ್ತಾರೆ. ಗಾಡಿನ ನಿಲ್ಲಿಸಿ, ಅಣ್ಣ ಇಲ್ಲಿ ಎಲ್ಲಿ ಅಂತ ಹುಡ್ಕೋದಣ್ಣ, ಕತ್ಲೆ ಬೇರೆ ಆಗಿದೆ, ಯಾರು ಗೊತ್ತಿದ್ದಾರೆ, ಎಲ್ಲಿ ಅಂತ ಹೇಗೆ ಅಂತ ಹುಡ್ಕೋದು ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಮುತ್ತುಗೆ ಒಂದು ಫೋನ್ ಬರುತ್ತಂತೆ. ಆ ಫೋನ್ನ ರಿಂಗ್ ಆಗ್ತಾ ಇರೋದನ್ನ ನೋಡಿ, ಅಣ್ಣ ಒಂದು ಫೋನ್ ರಿಂಗ್ ಆಗ್ತಾ ಇದೆ, ತಗೋ ಅಣ್ಣ ಅಂತ ಫೋನ್ನ ಕೊಡ್ತಾ ಇರ್ತಾನೆ. ಇಲ್ಲಿ ಹರಿ, ಅಯ್ಯೋ ಕಂಟಿ ಫೋನ್ ಕಟ್ ಮಾಡಿದ್ನಲ್ಲ, ಈಗ ಯಾರಿಗೆ ಮಾಡೋದು ಅಂತ ಯೋಚನೆ ಮಾಡಿ ಅಣ್ಣಂಗೆ ಫೋನ್ ಮಾಡೋಣ ಅಂತ ಥಿಂಕ್ ಮಾಡಿ ಡಯಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವಾಗ ಏನಣ್ಣ ಮಾಡೋದು, ಎಲ್ಲಣ್ಣ ಹುಡ್ಕೋದು ಅಂತ ಹೇಳ್ಬೇಕಂಕಾದ್ರೆ ಫೋನ್ ಬಂತು ಅಂತ ಅಂದ್ಬಿಟ್ಟು ಮುತ್ತು ಕೈಲಿ ಕೊಡ್ತಾರೆ. ಮುತ್ತು ಆ ಫೋನ್ನ ನೋಡಿ, ಅಯ್ಯೋ ಯಾವುದೋ ಹೊಸ ನಂಬರು ಕಣೋ ಅಂತ ಕಟ್ ಮಾಡ್ತಿಂತಾರೆ. ಅದಾದಮೇಲೆ ಯಾಕಣ್ಣ ಕಟ್ ಮಾಡ್ತೀನಿ ನೀನು, ನಾನಣ್ಣ ನಿನ್ನ ತಮ್ಮ ಹರಿ ಅಂತ ಇಲ್ಲಿ ಹರಿ ಫೀಲ್ ಮಾಡಿಕೊಂಡು ಮತ್ತೆ ಡಯಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಫೋನ್ ಮತ್ತೆ ರಿಂಗ್ ಆಗಿದ್ದನ್ನ ನೋಡಿ, ಏಯ್ ಮತ್ತೆ ಮತ್ತೆ ಅವನು ಫೋನ್ ಮಾಡ್ತಾನೆ ಇದ್ದಾನೆ ಕಣೋ ಅಂತ ಹೇಳಿದ್ದಕ್ಕೆ ಯಾರಣ್ಣ ಅವನು ಅಂತ ಹೇಳಿದಾಗ, ಅಯ್ಯೋ ನಮ್ಮ ಸೈಟಲ್ಲಿ ಒಬ್ಬ ಇದ್ದಾನೆ ಸುರೇಶ ಅಂತ, ಯಾವುದೋ ಬಾರಲ್ಲಿರ್ತಾನೆ, ಹೀಗೇನೆ ನೈಟ್ ಟೈಮೆಲ್ಲ ಫೋನ್ ಮಾಡಿ ತಲೆ ತಿಂತಾನೆ, ನಾನು ಕಟ್ ಮಾಡ್ತೀನಿ ಅಂತ ಕಟ್ ಮಾಡೋಕ್ಕೆ ಹೋಗ್ಬೇಕಂದ್ರೆ ಕಂಟಿ, ಅಣ್ಣ ಒಂದ್ಸಲ ರಿಸೀವ್ ಮಾಡಿ ನೋಡೋಣ ಮಾತಾಡೋಣ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಫೋನ್ನ ಮುತ್ತು ರಿಸೀವ್ ಮಾಡಿದ್ರೆ, ಯಾಕೋ ತಲೆ ತಿಂತಾ ಇದೀಯಾ, ಯಾಕೋ ನಿಂಗೆ ಮಾಡೋಕ್ಕೆ ಬೇರೆ ಕೆಲಸ ಅಲ್ವಾ, ಇಷ್ಟೊತ್ತಿನಲ್ಲಿ ಮಲಗಿರ್ತೀವಿ ಅನ್ನೋ ನೆನಪಿಲ್ವಾ ನಿನಗೆ ಅಂತ ಮುತ್ತು ಬೈಯೋಕ್ಕೆ ಶುರು ಮಾಡಿದ್ರೆ, ಈ ಕಡೆ ಹರಿ ಅಣ್ಣ 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 ನಿಲ್ಸೋಣ, ನಾನಣ್ಣ ನಿನ್ನ ತಮ್ಮ ಹರಿಯಣ್ಣ ಅಂತ ಹೇಳಿದ ತಕ್ಷಣ ಈ ಕಡೆ ಮುತ್ತುಗೆ ಜೀವ ಬಂದಂಗೆ ಆಗಿ, ಹರಿ ನೀನು ಇಲ್ಲೇ, ನಾವು ಇಲ್ಲಿ ಎಷ್ಟು ಟೆನ್ಷನ್ ಆಗಿದ್ದೀವಿ ಗೊತ್ತಾ, ಎಲ್ಲೋ ಇದೆಯಾ, ಇದು ಬೇರೆ ನಂಬರಿಂದ ಎಲ್ಲ ಫೋನ್ ಮಾಡ್ತಾ ಇದೆಯಾ, ಏನೋ ನೀನು, ನಿನ್ನ ಫೋನ್ ಏನಾಯಿತು ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಂತ ಹೇಳಿದಾಗ, ಅಣ್ಣ ಪ್ಲೀಸ್ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಅಣ್ಣ ಅಂತ ಹೇಳುವಾಗ ಈ ಕಡೆ ಮಹಿ, ಅಣ್ಣ ಲೌಡ್ ಸ್ಪೀಕರ್ ಹಾಕು ಅಂತ ಹೇಳ್ತಾನೆ. ಸರಿ ಅಂತ ಲೌಡ್ ಸ್ಪೀಕರ್ ಹಾಕಿದ್ಮೇಲೆ, ಅಣ್ಣ ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಣ್ಣ ಅಂತ ಹೇಳಿದಾಗ, ಕಿಡ್ನಾಪ ಅಂತ ಹೇಳಿದ್ದಕ್ಕೆ, ಈಗ ಎಲ್ಲಿದೆಯಾ ಸರಿಯಾಗಿ ಹೇಳು, ಅಟ್ಲೀಸ್ಟ್ ಲೊಕೇಶನ್ ಕಳಿಸು ಮಹಿ ನಂಬರ್ಗೆ ಅಂತ ಹೇಳಿದ್ದಕ್ಕೆ, ಇದು ಕೀಪ್ಯಾಡ್ ಅಂತ ಹೇಳಿಲ್ವೇನೋ, ನನ್ನನ್ನು ಯಾವುದೋ ಶೆಡ್ ಒಳಗಡೆ ಹಗ್ಗ ಕಟ್ಟಿ ಕಾಲು ಕೈಯೆಲ್ಲ ಕಟ್ಟಿ ಬಾಯಲ್ಲಿ ಪ್ಲಾಸ್ಟರ್ ಹಾಕಿ ಕೂರಿಸಿ ತಿಂತಾರೆ, ಹೆಂಗೋ ಕಷ್ಟಪಟ್ಟು ಒಂದು ಕೀಪ್ಯಾಡ್ ಇತ್ತು ಅದರಲ್ಲಿ ಫೋನ್ ಮಾಡಿದ್ದೀನಿ, ಅದು ನಿನಗೆ ಗೊತ್ತಾಗಲ್ವ ಕಂಟಿ, ಹೇಗೋ ಕಳಿಸ್ಲಿ ಅಂತ ಹೇಳಿದಾಗ, ಸರಿ ಸರಿ ಹರಿ ಕೋಪ ಮಾಡ್ಕೋಬೇಡ, ಸರಿ ಆ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಾನು ನಿಂಗೆ ಸರಿ ಗೊತ್ತಾ ಅಂತ ಹೇಳಿದ್ದಕ್ಕೆ, ಅದು ಅದೇ ಚಿಕ್ಕಮಂಗ್ಳೂರು ಜಂಕ್ಷನ್ ಇದೆಯಲ್ಲೋ ಅಲ್ಲೇ ಲೆಫ್ಟಲ್ಲಿ ತೊಗೊಂಡು ಸ್ವಲ್ಪ ಒಂದು 10 ಕಿಲೋಮೀಟ್ರ್ ದೂರ ಬಂದೆ, ಅಲ್ಲೇ ಎಲ್ಲೋ ಒಂದು ಶೆಡ್ ಇದೆ ಕಂಡ್ರು, ಅದ್ರಲ್ಲಿ ಕೂಡ ಹಾಕಿದ್ದಾರೆ ಅಂತ ಹೇಳ್ತಾನೆ. ಸರಿ ಆಯ್ತು ನಾವು ಈಗಲೇ ಬರ್ತೀವಿ ಅಂತ ಹೇಳೋ ಅಷ್ಟರೊಳಗಡೆ ಆ ಕಡೆ ರೌಡಿಗಳು ಬರ್ತಾ ಇರ್ತಾರೆ. ಅಣ್ಣ ಅಣ್ಣ ಯಾರೋ ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ, ನಾನು ಫೋನ್ ಕಟ್ ಮಾಡ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡಿಬಿಟ್ಟು ಆ ಫೋನ್ನ ಆ ಕಡೆಗೆ ತಳ್ಳಿಬಿಡ್ತಾನೆ. ಅದನ್ನು ರೌಡಿಗಳು ನೋಡ್ತಿರ್ತಾರೆ, ಅವ್ನ ಕಾಲಲ್ಲಿ ಏನೋ ಆ ಕಡೆಗೆ ತಳ್ತಾ ಕಂಡ್ರು, ಬರ್ರೋ ನೋಡೋಣ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಬಂದು, ಏನೋ ಮಾಡಿದೆ, ಏನೋ ಕಾಲಲ್ಲಿ ತಳ್ದೆ ಸರಿಯಾಗಿ ಹೇಳೋ ಅಂತ ಹೇಳಿಬಿಟ್ಟು ಅವನು ಕೂತಿರೋ ಜಾಗನ ನೋಡಿ, ನಾವು ಅಲ್ಲಿ ತಾನೇ ಕಟ್ಟಾಕಿದ್ದು, ಇಲ್ಲಿಗೆ ಹೇಗೋ ಬಂದೆ ಅಂತ ಹೇಳೋವಷ್ಟರೊಳಗಡೆ ಕೀಪ್ಯಾಡ್ ಫೋನ್ ಸಿಗುತ್ತೆ. ಅಯ್ಯಯ್ಯೋ ಕೀಪ್ಯಾಡ್ ಫೋನ್ನಲ್ಲಿ ಯಾರಿಗೋ ಮಾಡಿದ್ದಾನೆ, ಇದು ನಿಂದು ಫೋನು ತಾನೇ, ಇರೋ ಅವ್ರ ನಂಬರ್ಗೆ ಫೋನ್ ಮಾಡ್ತಿಂತೀನಿ, ಯಾರು ಹೋಗಿದೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಡಯಲ್ ಮಾಡ್ತಿಂತಾನೆ. ಈ ಕಡೆ ಮುತ್ತು ಫೋನ್ನ ರಿಸೀವ್ ಮಾಡ್ತಾ ಇರ್ತಾನೆ. ಆಗ ಕಂಟಿ, ಅಣ್ಣ ಮಾತಾಡಬೇಡ ಸ್ಪೀಕರ್ ಹಾಕು ಅಂತ ಹೇಳಿದಾಗ ಸ್ಪೀಕರ್ ಹಾಕಿದ್ರೆ ಅದು ರೌಡಿ ಮಾತಾಡ್ತಾ ಇರ್ತಾನೆ. ಸರಿ ಕಟ್ ಮಾಡೋಣ ಅಂತ ಹೇಳಿದ್ದಕ್ಕೆ ಮುತ್ತು ಕಟ್ ಮಾಡ್ತಾರೆ. ಅದಾದಮೇಲೆ ರೌಡಿ, ಇವನು ಯಾರೋ ಪೊಲೀಸಿಗೆ ಫೋನ್ ಮಾಡಿದ್ದಾನೆ ಕಣೋ, ಇವರು ಪೊಲೀಸ್ ಇಲ್ಲಿಗೆ ಬಂದರೆ ನಮಗೆ ತೊಂದರೆ ಆಗೋದು, ಇರು ನಾನು ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಈ ಕಡೆ ಬರ್ತಾನೆ. ಸೋಫಾ ಮೇಲೆ ಮಲಗಿರ್ತಾನೆ. ಆಗ ಒಂದು ಫೋನ್ ಬರುತ್ತೆ. ಯಾರು ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇರೋದು ಅಂತ ನೋಡಿದ್ರೆ ಆ ರೌಡಿ ಫೋನ್ ಆಗಿರುತ್ತೆ. ಇವನು ಯಾಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದ್ದಾನೆ, ಏನಾಗಿರ್ಬೋದು ಅಂತ ಫೋನ್ನ ರಿಸೀವ್ ಮಾಡಿ, ಏನಾಯಿತೋ ಯಾಕೋ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದೀಯ ಅಂತ ಹೇಳಿದ್ದಕ್ಕೆ, ಅದು ಅಣ್ಣ ಅಂತ ಹೇಳ್ತಾನೆ. ಅದಕ್ಕೆ ಏನಾಯ್ತರೋ ಸರಿಯಾಗಿ ಹೇಳು ಅಂತ ಹೇಳಿದ್ದಕ್ಕೆ, ಒಂದು ಎಡ್ವರ್ಟ್ ಆಗಿಬಿಟ್ಟಿದೆ ಅಣ್ಣ, ಅವನು ಫೋನ್ನ ತೊಗೊಂಡು ಪೊಲೀಸಿಗೆ ಫೋನ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ್ದಕ್ಕೆ, ಪೊಲೀಸಿಗೆ ಫೋನ್ ಮಾಡಿದ್ದಾನೆ, ಏನಾಯಿತು, ನೀವೆಲ್ಗೆ ಹೋಗಿದ್ರಿ, ಏನು ಕೆಲಸ ಮಾಡ್ತಾಯಿದ್ರಿ ನೀವು ಅಂತ ಹೇಳಿದಾಗ, ಅದು ಅಣ್ಣ ನಾವು ಊಟ ಮಾಡೋದಕ್ಕೆ ಅಂತ ಹೊರಗಡೆ ಹೋಗಿದ್ವಿ ಅಣ್ಣ, ಹೋಗುವಾಗ ಒಂದು ಕೀಪ್ಯಾಡ್ ಫೋನು ನಮ್ಮ ಹುಡುಗಂದು ಅಲ್ಲಿ ಕೆಳಗಡೆ ಬಿದ್ದುಬಿಟ್ಟಿತ್ತು, ಅವನು ಕಾಲಲ್ಲಿ ಡಯಲ್ ಮಾಡಿದ್ದಾನೆ ಅಣ್ಣ, ಯಾರಿಗೋ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ, ಏನು ಹೇಳ್ತಾ ಇದೀಯ ನೀನು ಅಂತ ಹೇಳಿದ್ದಕ್ಕೆ, ಹೌದಣ್ಣ ಸಾರಿ ಅಣ್ಣ ಅಂತ ಹೇಳಿದಾಗ, ಅಲ್ಲ ಏನು ಮಣ್ಣು ತಿಂತಾ ಇರ್ತೀರಾ ಏನು, ಇದನ್ನೆಲ್ಲ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ, ನನ್ನ ಮುಂದೆನೇ ಈ ಥರ ಹೇಳ್ತಾ ಇದ್ದಿರಲ್ಲ, ಇಂಥ ದೊಡ್ಡ ಕೆಲಸ ಮಾಡಿದ್ರೆ ಏನು ಮಾಡೋದು ನಾವು ಅಂತ ದಾಸ್ ಬೈತಾನೆ. ಅದಕ್ಕೆ ಅಣ್ಣ ಈ ಥರ ಆಗದೆ ಇರೋಂಗೆ ನಾವು ನೋಡ್ಕೊತೀವಣ್ಣ ಅಂತ ಹೇಳಿದ್ದಕ್ಕೆ ಅವನು ಜಗತ್ ಕಿಲಾಡಿ ಹರಿ ಸುಮ್ಮನೆ
ಸಾಮಾನ್ಯದವನಲ್ಲ ಅವನು. ನೀವು ಕಟ್ಟಾಕಿರೋ ಜಾಗದಿಂದ ಬಂದು ಕಾಲ್ನಲ್ಲೇ ಫೋನ್ ಡಯಲ್ ಮಾಡಿ ಯಾರಿಗೂ ಮಾಡಿದ್ದಾನೆ ಅಂತ ಅಂದರೆ ಅವನು ಕಿಲಾಡಿ ನನ್ನ ಮಗ, ಸುಮ್ಮನೆ ಸಾಮಾನ್ಯದನ ಅಲ್ಲ. ಇನ್ನೊಂದ್ಸಲ ಈ ಥರ ಮಿಸ್ಟೇಕ್ ಎಲ್ಲ ಮಾಡಬೇಡಿ. ಇವಾಗ ಒಂದು ಕೆಲಸ ಮಾಡಿ, ನಾನು ಹೇಳ್ತೀನಿ ಆ ಜಾಗಕ್ಕೆ ಶಿಫ್ಟ್ ಮಾಡಿ, ಮತ್ತೆ ಈ ಥರ ದೊಡ್ಡ ಕೆಲಸ ಮಾಡ್ಕೋಬೇಡಿ ಅಂತ ಹೇಳಿದ್ಗೆ ಸರಿ ಅಣ್ಣ, ಈ ಥರ ಏನೂ ಆಗದೆ ಇರೋ ಏನೋ ನೋಡ್ಕೊತೀವಿ ಅಂತ ಹೇಳಿ ಫೋನ್ನ ಕಟ್ ಮಾಡಿ ಹರಿಯಿರೋ ಜಾಗಕ್ಕೆ ಏ ಬಾಸ್ ಇರ್ರೋ, ಎಲ್ಲರೂ ಇರ್ರೋ, ಇವಾಗ ಇವನ್ನ ಶಿಫ್ಟ್ ಮಾಡಬೇಕಂತೆ ಬಾಸ್ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಹಗ್ಗನ ಬಿತ್ತಿರ್ತಾರೆ. ಇರ್ರೋ ಅಂತ ಹೇಳಿಬಿಟ್ಟು ಅವ್ನ ಬಾಯಿಗೆ ಪ್ಲಾಸ್ಟರ್ನ ಹಾಕಿ ಕರ್ಕೊಂಡು ಬಂದು ಕಾರ್ನಲ್ಲಿ ಕೂರಿಸ್ತಾರೆ. ಈ ಕಂಠಿ ಹೇಳಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ. ನಾನು ನಿನಗೆ ಎಷ್ಟು ದಿನದಿಂದ ಗೊತ್ತು, ನಾನು ಗೊತ್ತಾದ್ಮೇಲೆ ನೀನು ನಿದ್ದೆ ಮಾಡ್ತಾ ಇರೋದು ಅನ್ನೋ ಮಾತಾಡ್ತಾ ಇದೆಯಲ್ಲ, ಹೋಗಿ ನಿದ್ದೆ ಮಾಡು ಅಂತ ಹೇಳಿ ಫೋನ್ನ ಕಟ್ ಮಾಡಿರೋದು ನೆನ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಫೋನ್ನ ತೊಗೊಂಡು ವಾಯ್ಸ್ ಮೆಸೇಜ್ನ ಕಳಿಸ್ತಾಳೆ. ನಾನು ನಿನಗೆ ಎಷ್ಟು ದಿನದಿಂದ ಗೊತ್ತು, ಹಾಗೆ ಮಲ್ಕೋ ಅಂತ ಹೇಳ್ತೀಯ ಅಲ್ವಾ, ನೀನು ನಂಗೆ ಇಂಪಾರ್ಟೆಂಟ್ ಅಂತ ಗೊತ್ತಿರೋದಕ್ಕೆ ತಾನೇ ನಾನು ನಿನಗೆ ಅಷ್ಟೊಂದು ಸಲ ಫೋನ್ ಮಾಡ್ತಾ ಇರೋದು. ಎಷ್ಟು ದಿಮಾಕ್ ನಿನಗೆ, ನಾನು ಫೋನಲ್ಲಿ ಮಾತಾಡ್ತಾ ಇದ್ರು ಹಾಗೆ ಒಂದು ಸ್ವಲ್ಪನೂ ಕನಿಕರ ಇಲ್ದೇ ಫೋನ್ನ ಕಟ್ ಮಾಡ್ತೀಯಲ್ಲ ಅಂತ ಹೇಳಿ ಇಟ್ಬಿಡ್ತಾಳೆ ಫೋನ್ನ. ಮತ್ತೇ ಫೋನ್ನ ತೊಗೊಂಡು ನಿನ್ನ ಮೇಲೆ ನನಗೆ ನೀನು ಫೋನ್ ಮಾಡಬೇಡ, ನನಗೂ ನೀನು ಇಷ್ಟ ಇಲ್ಲ, ನಾನು ನಿನ್ನನ್ನು ಬ್ಲಾಕ್ ಮಾಡ್ತೀನಿ ಅಂತ ಮತ್ತೆ ಫೋನ್ನ ತೆಗೆದಿಸಿತಾಳೆ. ಮತ್ತೆ ಫೋನ್ನ ತೊಗೊಂಡು ಅಲ್ಲ, ನನಗೆ ನೀನು ಇಂಪಾರ್ಟೆಂಟ್ ಅಂತ ಇರೋದಕ್ಕೆ ತಾನೇ ನಾನು ನಿನಗೆ ಫೋನ್ ಮಾಡ್ತಾ ಇರೋದು, ಆದರೂ ನನ್ನ ಮೇಲೆ ಕನಿಕರ ಇಲ್ಲ ಅಲ್ಲ ನಿನಗೆ, ಇವಾಗ ಬೇರೆ ಯಾರೋ ಸಿಕ್ಕಿರಬೇಕು ಅಲ್ಲ, ಹೊಸ ವಸ್ತು ಸಿಕ್ಕಿದ ಮೇಲೆ ಹಳೆ ವಸ್ತು ಬೇಡ ಅಂತ ಹೇಳ್ತಾರಲ್ಲ, ಹಾಗೆ ಈಗ ನನ್ನನ್ನು ದೂರ ಮಾಡಿದೆಯಲ್ಲ, ನೀನು ಇಷ್ಟು ಚೀಪ್ ಮೆಂಟಾಲಿಟಿ, ನೀನು ಇಷ್ಟೊಂದು ದೊಡ್ಡ ಮೋಸ್ಕರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಫೋನ್ನಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟು ಫೋನ್ನ ಕಡೆ ಎಸಿತಾಳೆ. ನಾನು ತುಂಬ ಬೇಜಾರು ಮಾಡಿಕೊಂಡು ಹರಿ ಸುಳಿವು ಸಿಗಲಿಲ್ಲ, ಯಾವುದೂ ರೀತಿ ಫೋನ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಕಂಠಿ ಮತ್ತು ಮಹಿ ಮುತ್ತು 3 ಜನ ಬೈಕ್ನಲ್ಲಿ ಬರ್ತಾ ಇರ್ತಾರೆ. ಅಷ್ಟರೊಳಗಡೆ ಒಂದು ಕಾರಲ್ಲಿ ಪಾಸ್ ಆಗುತ್ತೆ. ಕಂಠಿಗೆ ಡಿಕ್ಕಿ ಹೊಡೆದಿದ್ರಿಂದ ಕಂಠಿ ಬೈಕು ಕೆಳಗಡೆ ಬಿದ್ದೋಗುತ್ತಂತೆ. ಆಗ ಮಹಿ ಗಾಡಿನ ನಿಲ್ಲಿಸಿ ಓಡ್ ಬಂದು ಏ ಲೋಫರ್ ಅಂತ ಆ ಕಾರ್ನವನಿಗೆ ಬೈತಾನೆ. ಅದಕ್ಕೆ ಕಾರ್ನವನು ಕೇಳಿಸ್ಕೊಂಡು ಅವನು ತುಂಬಾ ಕೋಪ ಮಾಡಿಕೊಂಡು ಸಡನ್ನಾಗಿ ಗಾಡಿನ ನಿಲ್ಲಿಸ್ತಾನೆ. ಇನ್ನೊಬ್ಬ ರೌಡಿ ಯಾಕೋ ಇಲ್ಲಿ ಗಾಡಿ ನಿಲ್ಲಿಸ್ದೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಅಣ್ಣ, ಅಲ್ಲಿ ಒಬ್ಬ ಚಿಕ್ಕ ಹುಡುಗ ನನಗೆ ಲೋಫರ್ ಅಂದ್ಬಿಟ್ಟ ಅಣ್ಣ, ಹೋಗಿ ಕೇಳ್ಕೊಬರ್ತೀನಿ ಇರೋಣ, ಯಾಕಂಗಂದ ಅಂತವ ಅಂತ ಹೇಳಿದ್ದಕ್ಕೆ ಈಗ ನಾನು ನಿನಗೆ ತಡ್ತೀನಿ ನೋಡು, ಗಾಡಿ ತೆಗಿಯೋ, ಕುಡಿದ್ಬಿಟ್ಟು ನಮ್ಮ ಜೀವ ತಿಂತೀಯ ಅಂತ ಹೇಳಬೇಕಂಕಾದ್ರೆ ಅಷ್ಟರೊಳಗಡೆ ಅವನು ಕಾರಿಂದ ಇಳಿದ್ಬಿಟ್ಟು ಬಂದು ಯಾಕಂಗಂದೆ ಹಾಗೆ ಹೀಗೆ ಅಂತ ಜಗಳನ ಮಾಡ್ತಿರ್ತಾನೆ. ಅಲ್ಲ ನೀನು ತಾನೇ ಅದು ಸರಿಯಾಗಿ ಗಾಡಿ ಓಡ್ಕೊಂಡು ಹೋಗಬೇಕು, ನೋಡಿದ್ರೆ ಇಲ್ಲಿ ಗುದ್ದಿಸ್ಬಿಟ್ಟು ಹೋಗಿದ್ಯಾ ಅಂತ ಮುತ್ತುನು ಜಗಳ ಮಾಡ್ತಾ ಇರ್ತಾರೆ. ಅವನು ವಾದ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಇನ್ನೊಬ್ಬ ರೌಡಿ ಇದ್ದವನು ಯಾಕೋ ಕೆಲಸನ ಕೆಡಿಸ್ತಾನೆ ಅಂತ ಅಂದ್ಬಿಟ್ಟು ಇಳಿದ್ಬಿಟ್ಟು ಬಂದ್ಬಿಟ್ಟು ಅಣ್ಣ ಸಾರಿ ಅಣ್ಣ, ಏನೋ ಮಿಸ್ಟೇಕ್ ಆಗೋಯ್ತು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಮುತ್ತು ಕನ್ವಿನ್ಸ್ ಆಗ್ತಾ ಇರ್ತಾನೆ. ಇಲ್ಲಿ ಮಹಿ ಕಂಟಿನ ಏನಾಗಿದೆ ಏಟಾಗಿದೆಯಾ ಅಂತ ನೋಡ್ತಾ ಇರ್ತಾನೆ. ಅಷ್ಟರೊಳಗಡೆ ಇಲ್ಲಿ ಕಾರೊಳಗಡೆ ಹರಿ ಇದ್ದವನು ಹಿಂದೆ ತಿರುಗಿ ನೋಡಿದ್ರೆ ಅವ್ರ ಅಣ್ಣ ಅವರಾಗಿರ್ತಾರೆ. ಅದಕ್ಕೆ ಅವನು ನಾನು ಇಲ್ಲಿದ್ದೀನಿ ಅನ್ನೋ ಥರ ಸಿಗ್ನಲ್ ಕೊಡೋದಕ್ಕೆ ಅವ್ರನ್ನ ಹಿಂದೆ ಹಿಂದೆ ತಿರುಗಿ ಎಲ್ಲ ನೋಡ್ತಾ ಇರ್ತಾನೆ. ಹಾಗೇನೆ ಕಾರ್ ಡೋರನ್ನು ಓಪನ್ ಮಾಡಿ ಅವನ ಮುಖನ ತೋರಿಸ್ತಾ ಇರ್ತಾನೆ. ಆದರೆ ಯಾರೂ ಅವನ ಕಡೆ ನೋಡ್ತಾ ಇರೋದಿಲ್ಲ. ಅದಾದಮೇಲೆ ಸರಿ ಸಾರಿ ಅಂತ ಹೇಳಿ ಆ ರೌಡಿಗಳು ಹೊರಡ್ತಾ ಇರ್ತಾರೆ. ಸಡನ್ನಾಗಿ ಹರಿ ಹಿಂದೆ ಮುಖ ತಿರುಗಿಸಿ ತೋರಿಸಿದಾಗ ಮಹಿ ಅದನ್ನು ಗಮನಿಸ್ತಾನೆ. ಅಯ್ಯೋ ಅಣ್ಣ, ಹರಿ ಅಣ್ಣ ಕಾರಲ್ಲಿದ್ದಾನೆ ಅಂತ ಹೇಳಿದಕ್ಕೆ ಏನು ಅಂತ ಹೇಳಿದಕ್ಕೆ ನೋಡೋಣ ಅಲ್ಲಿ ಅಂತ ಹೇಳಿದಾಗ ಅಂತ ಎಲ್ಲರೂ ಓಡ್ ಬರ್ತಾರೆ. ಆದರೆ ಅವ್ರು ಸಿಗೋದಿಲ್ಲ. ಅಣ್ಣ ಗಾಡಿ ಎತ್ತೋಣ ಹೋಗೋಣ ಅಂತ ಹೇಳಿಬಿಟ್ಟು ಗಾಡಿ ಎತ್ಕೊಂಡು ಅವ್ರನ್ನ ಹಿಂದೆಯಿಂದನೇ ಫಾಲೋ ಮಾಡ್ಕೊಂಡು ಬರ್ತಾರೆ. ರೌಡಿ ನೆಲ್ಲು ಕಾರ್ ನಿಲ್ಲಿಸ್ಬೇಡ ನಡಿ ಅಂತ ಹೇಳ್ತಾರೆ. ಅಂದರೆ ಅವರು ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದಾಗ ಕಾರು ಸಿಗಾಗೊಳ್ಳುತ್ತಂತೆ. ಎಲ್ಲರೂ ಕೆಳಗಡೆ ಇದ್ದು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ರೌಡಿಗಳು ಹಿಗಾಮುಗ ಹೊಡೆಯೋದಕ್ಕೆ ಬರ್ತಾರೆ. ಆದರೆ ಮುತ್ತು ಮತ್ತು ಕಂಠಿ ಮಹಿ 3 ಜನ ಸರಿಯಾಗಿ ಅವ್ರಿಗೆ ಫೈಟ್ ಮಾಡಿ ಹರಿನ ಉಳಿಸೋ ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಫೈಟಿಗೆ ಬರ್ತಾನೆ ಇರ್ತಾರೆ. ಮುತ್ತು ಮತ್ತು ಕಂಠಿ ಇಬ್ಬರೂ ಸರಿಸಮಾನವಾಗಿ ಹೋರಾಡ್ತಾರೆ. ಗ್ಯಾಪಲ್ಲಿ ಮಹಿ ಹೋಗಿ ಹರಿ ಕಟ್ಟನ್ನು ಬಿಚ್ಚುತ್ತಾನೆ. ಹರಿನೂ ಬಂದು ಫೈಟ್ ಜೊತೆಗೆ ಜಾಯ್ನ್ ಆಗ್ತಿಂತಾನೆ. ಎಲ್ಲರೂ ಅವನೂ ಹೊಡಿತಾನೆ. ಅದಾದಮೇಲೆ ಒಬ್ಬ ರೌಡಿನ ಹಿಡ್ಕೊತಾರೆ. ಎಲ್ಲ ರೌಡಿಗಳು ಓಡೋಗ್ತಾರೆ. ಒಬ್ಬ ರೌಡಿ ಮಾತ್ರ ಸಿಗಾಕೊಂತಾನೆ ಮುತ್ತು ಕೈಗೆ. ಅವನಿಗೆ ಎಗ್ಗ ಮುಗ್ಗ ಹೊಡೆದು ಯಾರೋ ನಿಮ್ಮನ್ನು ಕಳಿಸಿದ್ದು, ನನ್ನ ತಮ್ಮನ ಯಾಕೋ ಕಿಡ್ನಾಪ್ ಮಾಡಿದ್ರಿ ಅಂತ ಮುತ್ತು ಕೇಳಿದ್ರೆ ಕಂಠಿ ನಮ್ಮ ಹರಿನ ಯಾಕ್ರೋ ಕಿಡ್ನಾಪ್ ಮಾಡಿದ್ರಿ ಏನ್ರೋ ಅಂತ ಹೇಳ್ಬೇಕಾರೆ ಇರೋಣ ಒಂದು ನಿಮಿಷ ಅಂದ್ಬಿಟ್ಟು ಹರಿ ಹೇಳೋ ಯಾರೋ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು, ನಾನು ಅದೇ ರೋಡಲ್ಲಿ ಬರ್ತೀನಿ ಅಂತ, ದುಡ್ಡು ಚಿನ್ನ ಎಲ್ಲರೂ ಯಾಕರೋ ಕದ್ರಿ ಅಂತ ಕೇಳಬೇಕಾದ್ರೆ ಅದು ಅಣ್ಣ ಅಂತ ಹೇಳಬೇಕಾದ್ರೆ ಮತ್ತೆ ಹೊಡೆದು ನೋಡು ಇವಾಗ ಹೇಳ್ತೀಯಾ ಇಲ್ಲ ಇನ್ನೊಂದು 4 ಬಿಡ್ಲಾ ಅಂತ ಹೇಳಿದ್ಕೆ ಹೇಳ್ತೀನಿ ಅಣ್ಣ ಅಂತ ಹೇಳಿಬಿಟ್ಟು ಎಲ್ಲ ನಡೆದಿದ್ದ ವಿಷಯನ ಹೇಳ್ತಾನೆ. ಓ ಹೌದಾ, ಹಾಗಾದರೆ ನಿಮ್ಮ ಬಾಸಿಗೆ ಫೋನ್ ಮಾಡು ಅಂತ ಹೇಳ್ತಾನೆ. ಬಿಟ್ಬಿಡಿ ಅಣ್ಣ ನಾನು ಅಂತ ಹೇಳಿದಾಗ ಬಿಟ್ಬಿಡ್ತೀನಿ, ನಿಮ್ಮ ಬಾಸಿಗೆ ಫೋನ್ ಮಾಡು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ದಾಸ್ಗೆ ಫೋನ್ ಮಾಡ್ತಾರೆ. ದಾಸ್ ಇಲ್ಲಿ ಮಲಗಿರ್ತಿಂತಾನೆ. ಅವಾಗ ಕಂಠಿ ಮಾತಾಡ್ತಿಂತಾನೆ. ಅದು ಅಣ್ಣ ನೀವು ಹೇಳಿದ ಜಾಗಕ್ಕೆ ಕರ್ಕೊಬಂದಿದ್ದೇನೆ ಅಣ್ಣ ಅಂತ ಹೇಳಿದ್ದಕ್ಕೆ ಇದೇನೋ ಹೊಸದಾಗ ಅಣ್ಣ
ಅಂತ ಇದೆಯಾ ಅಂತ ದಾಸ್ ಕೇಳ್ತಾನೆ. ಅದಕ್ಕೆ ಅಣ್ಣ ಹಾಗೆ ಫ್ಲೋನಲ್ಲಿ ಬಂದ್ಬಿಡ್ತಾಣ. ಅದು ಏನು ಮಾಡಬೇಕು ಬಾಸ್ ಈಗ ಅವನನ್ನ ಅಂತ ಹೇಳಿದಕ್ಕೆ ಅವನಿಗೆ ಅನ್ನ ನೀರು ಏನು ಕೊಡಬೇಡಿ, ಅಲ್ಲಿ ಬಿದ್ದಿರಲಿ ಅವನು, ನಾನು ಬೆಳಗ್ಗೆ ಬಂದು ನೋಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಫೋನ್ನ ಕಟ್ ಮಾಡ್ತಾನೆ. ಅದಾದಮೇಲೆ ಆ ರೌಡಿ ಅಣ್ಣ ನನ್ನನ್ನು ಬಿಟ್ಬಿಡಿ ಅಣ್ಣ ದಯವಿಟ್ಟು ನಾನೆಲ್ಲ ಹೇಳ್ಬಿಟ್ನಲ್ಲ ಅಂತ ಹೇಳಿದ್ದಕ್ಕೆ ನಿನ್ನನ್ನು ಅದು ಹೇಗೆ ಬಿಡೋಕ್ಕಾಗುತ್ತೆ ರಾಜ ಮರ್ಯಾದೆ ಕೊಡೋದನೆ ಬಾ ಅಂತ ಹೇಳ್ಕೊಂಡು ಬರ್ತಾರೆ. ಬೆಳಗ್ಗೆ ಎದ್ದು ತಿಂಡಿನ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ದಾಕ್ಷಾಯಣಿ ಎದ್ದು ಬಂದು ಅದು ದಿವ್ಯ ಇವತ್ತು ದೋಸೆಗೆ ಏನು ಚಟ್ನಿ ಮಾಡ್ತಾ ಇದೀಯ ಅಂತ ಹೇಳಿದ್ಕೆ ಪುದೀನ ಚಟ್ನಿ ಅತ್ತೆ ಅಂತ ಹೇಳಿದಾಗ ಅಯ್ಯೋ ಡೈಲಿ ಪುದೀನ ಚಟ್ನಿ ತಿನ್ನೋಕ್ಕಾಗೋದಿಲ್ಲ, ಒಂದು ಕೆಲಸ ಮಾಡು ಕಡಲೆ ಬೀಜ ಜಾಸ್ತಿ ಹಾಕಿ ಕಾಯಿ ಚಟ್ನಿ ಮಾಡಿಬಿಡು ಅಂತ ಹೇಳಿದ್ಕೆ ಸರಿ ಅಂತೆ ಅಂತ ಹೇಳ್ತಾಳೆ. ನನಗೆ ಒಂದು ತುಂಬ ತಲೆನೋವ್ತಾ ಇದೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಮಾಡಿಕೊಡ್ತೀವಿ ಅಂತ ಹೇಳಿದಾಗ ಸರಿ ಅತ್ತೆ ಅಂತ ದಿವ್ಯ ಹೇಳ್ತಾಳೆ. ಸರಿ ನಾನು ಹೋಗಿ ಪೇಪರ್ ತಂದುಬಿಡ್ತೀನಿ ಅಂತ ಹೊರಗಡೆ ದಾಕ್ಷಾಯಣಿ ಬಂದಾಗ ಅಲ್ಲೊಬ್ಬ ವ್ಯಕ್ತಿ ಕೂತಿರ್ತಾನೆ. ಯಾರಿದು ಅಂತ ನೋಡಿ ಯಾರಪ್ಪ ನೀನು ಮನೆ ಮುಂದೆ ಇಷ್ಟು ಸಡನ್ನಾಗಿ ಈ ಥರ ಬಂದು ಕೂತ್ಕೊಂಡ್ರೆ ನಾವೇನು ಅನ್ಕೋಬೇಕು, ಯಾರಪ್ಪ ಯಾರು ಅಂತ ಹೇಳಬೇಕಾದ್ರೇ ಹರಿ ಸುಮ್ಮನೆ ಕೂತಿರ್ತಾನೆ. ಯಾರು ಹೇಳು ನೀನು ಅಂತ ಹೇಳಿದಾಗ ಹರಿ ಎದ್ದು ನಿಂತ್ಕೋತಾನೆ. ಅವನನ್ನು ನೋಡಿ ದಾಕ್ಷಾಯಣಿ ತುಂಬಾ ಶಾಕ್ ಆಗಿ ಹಿಡಿದಿದ್ದು ಪೇಪರು ಹಾಲು ಎಲ್ಲದನ್ನು ಕೆಳಗಡೆ ಬಿಸಾಡಿ ಅದು ದಾಸು ದಾಸು ಅಂತ ಒಳಗಡೆ ಓಡ್ ಬರ್ತಾಳೆ. ಇಲ್ಲಿ ದಿವ್ಯ ನಿಂತಿರ್ತಾಳೆ, ಡಿಕ್ಕಿ ಹೊಡಿತಾಳೆ. ಅವಳು ಹಿಡಿದಿದ್ದು ಕಾಫಿ ಎಲ್ಲ ಕೆಳಗಡೆ ಚೆಲ್ಲೋಗುತ್ತೆ. ಯಾಕತ್ತೆ ಏನಾಯಿತು ಏನಾಯಿತು ಸರಿಯಾಗಿ ಹೇಳಿ ಅಂದಿದ್ದಕ್ಕೆ ಹೋಗು ನಿನ್ನ ಗಂಡನ ಎಬ್ಸು ಫಸ್ಟು, ಎಲ್ಲಿ ದಾಸ್ ಅಂತ ಹೇಳೋ ಅಷ್ಟರೊಳಗಡೆ ಎಲ್ಲರೂ ಮನೆ ಒಳಗಡೆ ಬರ್ತಾರೆ. ಅದು ಅಲ್ಲಿ ಅಲ್ಲಿ ಅಂತ ತುಂಬ ಗಾಬರಿಯಿಂದ ಮಾತಾಡ್ತಾ ಇರ್ತಾಳೆ. ಆಗ ಹರಿ ಒಳಗಡೆ ಎಂಟ್ರಿ ಕೊಡ್ತಾನೆ. ಎಲ್ರಿಗೂ ಗಾಬರಿ ಆದರೆ ಇಲ್ಲಿ ಚಂದನಾಗ ಮಾತ್ರ ತುಂಬಾ ಖುಷಿ ಆಗುತ್ತೆ. ದಾಸ್ ಕಡೆಗೆ ಮಹಾಬಲ್ ಅವರು ತಿರುಗಿ ಹೆಂಗೆ ಬಂದ ಇವನು ಅಂತ ಸನ್ನೆ ಮಾಡಿ ಕೇಳ್ತಾ ಇರ್ತಾರೆ. ಆದರೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ತಂಗಿ ಗಂಡ ಅಂತ ಮರ್ಯಾದೆ ಕೊಟ್ರೆ ಹೀಗ ಮಾಡೋದು.